India is a great country. Profile of India, profile alone. One telephone call from Mr. Modi to both Israel and Iran to stop, it will stop. One phone call. I am so confident and I rely too much on the Indian leadership and the government. But one phone call from Mr. Modi. ಯಾರು ತಮ್ಮ ದಂಡನೆಗೆ ತಿರುಗುತ್ತಾರೋ ಮತ್ತು ನೀನು ನೀನು ಎಂದು ಮಾತನಾಡುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಹೆಣ್ಣು ನಾಯಿ ಆಗುತ್ತಾರೆ. ಆಕಾಶದಿಂದ ದರಗಿದ ರಂಬೆ ಇವಳೆ ಇವಳೆ ಚಂದನದ ಕೊಂಬೆ. ಯಾಕ ತೆಲಿಡವೇನು ಅದಕ್ಕೆ ಬಂದನು ಎಟ್ ಬೇಕು 50 ತಗ ಅದಕ್ಕೆ ಬಣ್ಣ ಮಾತಾಡಿಕೊಂಡ್ ಬಂದನ ಕಡಿ ಅದ್ ಏನ ಯಾವಾಗ ನೋಡ್ರಿ ಏನಾದ್ರು ಒಂದ್ ಯೋಚನೆ ಮಾಡ್ತಾನೆ ಇರ್ತೀಯ. ಇವಾಗ ಏನ್ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ, ನನಗೆ ಒಂದ್ ಅರ್ಥ ಆಗ್ಲಿಲ್ಲ. ಕೋಳಿಗೆ ಒಂಜಾಗ ಮದ್ವೆನೇ ಆಗಲ್ಲ, ಆದ್ರೆ ನಾವು ಇಷ್ಟು ವರ್ಷದಿಂದ ಮಿಂಡ್ರುಗಳು ತಿಂದ್ಬಿಟ್ಟು ತಿಂತ ಇದ್ದೀರಾ ಅಂತ. ನನ್ನೇ ಬಿಟ್ಟೋಗಿದ್ಯಲ್ಲೋ, ಈ ಸೌಂದರ್ಯ ನೋಡು. ಸ್ಕೌಂಡರ್, ನನ್ನ ಬಿಟ್ಟಿ ಹೋಗಿದ್ಯಲ್ವೋ. ಏನೋ ಕಡಿಮೆ ಮಾಡಿದ್ದೆ ನಾನ್ ನಿನ್ಗೆ. ಎಷ್ಟೋ ಜನ ನನ್ನ ಹಿಂದೆ ರಸಿಕರು ಲವ್ ಮಾಡ್ತೀನಿ ಅಂತಾರೆ. ನಾನು ಎಲ್ಲಾರನ್ನು ರಿಸೆಕ್ಟ್ ಮಾಡಿದೀನಿ ಕಾಣು. ಈ ಸೌಂದರ್ಯ ನೋಡ ನಂದು. ಇಡಿಯೇಟ್, ನನ್ನೇ ನೀನು ಯಾಮರ್ಸೋಗಿದ್ಯಲ್ಲೋ. ಹಲೋ, ನಿಂತ್ಕೊಳ್ರಿ ನಿಮಿಷ. ಹಲೋ, ನಿಮ್ಮನ್ನೇ ಕೇಳ್ತಾರೆ, ನಿಂತ್ಕೊಳ್ಳಿ. ನೀವು ತುಂಬ ಚೆನ್ನಾಗಿದ್ದೀರಾ. ಆದರೆ ಹಲೋ ಆದ್ರೆ ಏನು? ಹಲೋ ಹಲೋ ಆದ್ರೆ ಏನು? ಆದ್ರೆ ಏನ್ರಿ? टाटा, गुड बाय, गया. ಮಾತಾರಿಗೂ ಬಾಯ್. ನಾನು ಅವನಿಗೋಸ್ಕರ ಕಾಫಿ ಮಾಡೋದನ್ನ ಕಲ್ತ್ಕೊಂತಿದ್ದೆ, ಬಟ್ ಅವನು ಹೋಟ್ಲಮ್ಮನ ಜೊತೆನೆ ಓಡಾಟದ. ಗೈಸ್, ಮೊದಲು ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ದೀಪ ಅಲಂಕಾರ ಸವರ್ಣ ದೀರ್ಘ ಸಂಧಿ. ಚಲಿಯೇ ಶುರು करते हैं. ಸಂಧಿಯಲ್ಲಿ ಹುಟ್ಟಿದವನೇ ಈ ಹಂದಿ. ಕಾನ್ಪ್ರೆಸ್ ಗ್ರೇಸ್ ಕಾಂಗ್ರೆಸ್ ಭಯೋತ್ಪಾದಕರ ಸಂಧಿ. ನಿದ್ದೆ ಪ್ರೆಸ್ ರಾಮಯ್ಯ ಲೋಪ ಸಂಧಿ. SSP ಸ್ಕಾಲರ್ಶಿಪ್ ಹಾಕೋ ಹಂದಿ. ಸಿದ್ಧ ಪ್ರೆಸ್ ಸಿದ್ದರಾಮಯ್ಯ ದಿವಾಳಿ ಸಂಧಿ. ಸಿದ್ಧ ಪ್ರೆಸ್ ಸಿದ್ದರಾಮುಲ್ಲ ಸಾಬರ ಸಂಧಿ. ಆರಾಮಿದ್ದೀರ ಮಂಜು? ಆರಾಮಿದೀವಿ ಸೋಮ್ಯಾರ. ಈ ಕಡೆ ಬಂದಿದ್ದು ಏನ್ ಹಿಂಗ್ ಕೇಳ್ತಿರಲ್ಲ ಸೋಮ್ಯಾರ? ನಿಮ್ ಹತ್ರ ನಾವ್ ಎದಕ್ ಬರ್ತೀವಿ ಹೇಳ್ರಿ? ಏನಾದ್ರೂ ಸಮಸ್ಯೆ ಇದ್ರೆ ತಾನೇ ಬರೋದು. ಎದಕ್ಕೆ? ಏನಿಲ್ಲ ಸೋಮ್ಯಾರ, ನಮ್ ರಾಜ್ ಬಾಳ ಇತ್ತೀಚೆಗೆ ಬಾಳ ವೀಕ್ ಆಗ್ಬಿಟ್ಟಾನ. ವಿಚಿತ್ರವಾಗಿ ಆಡ ಕುಂತ್ಬಿಟ್ಟಾನ. ಏನಾದ್ರೂ ಕೇಳಿದ್ರೆ ಹಿಂಗ ಈ ತರ ಅಳ ಕುಂತ್ಬಿಟ್ಟಾನ. ಏನ್ ಮಾಡಿದ್ರು ಗೊತ್ತಾಗಲ್ಲ. ನೀವು ಪರಿಹಾರ ನೋಡಿ, ಎಲ್ಲ ಸರಿ ಹೋಗ್ಬೇಕಂದ್ರೆ ಒಂದು ಪರಿಹಾರ ಐತೆ. ಅದೇನಂದ್ರೆ ಈ ಹಳ್ಳನ್ನ ಇಟ್ಟು ಸಿಳ್ಳೆ ಹೊಡ್ಸ್ಕೊಂಡ್ ಬಾ, ಕರೆಕ್ಟ್ ಹೋಗ್ತಾನೆ.
ಇದೇನ್ ಸಮರ ಎಲ್ಲಾರು ನಿಂಬೆಹಣ್ಣು ಕೊಟ್ಟನೆ ಬಂದು ನೀವು ಹಳ್ಳು ಕೊಡ್ತಾ ಇದ್ರ ಇದನ್ನ ಎಲ್ಲಿಟ್ಟು ಸಿಹಿ ಹೊಡ್ಸ್ಕೊಂಡ್ ಬರ್ಬೇಕು? ನೀವು ಹಿಂಗೆ ಉತ್ತರ ಭಾಗದ ಕಡೆ ಹೋಗ್ರಿ, ಅಲ್ಲಿ ಬ್ರಾಡ್ಲಿ ಅವರ 2ನೇ ಶಿಷ್ಯ ಇದ್ದಾಳೆ, ಅವಳು ಹಳ್ಳಿಟ್ಟು ಸಿಳ್ಳಿ ಹೊಡೆದ್ರೆ ವಾಸಿ ಆಗದಿರೋ ಹುಡುಗನೇ ಇಲ್ಲ. ಸಮರ ಈ ಹಳ್ಳಿಟ್ಟು ಸಿಳಿ ಹೊಡ್ಸ್ಕೊಂಬಂದ್ರ ಇವ್ನ ಆರಾಮ್ ಆಗ್ತಾನ ಅನ್ನಕ್ ಏನ್ ಗ್ಯಾರಂಟಿ ಸಮರ? ನಾನಾ ಹೊಡ್ಸ್ಕೊಂಬಂದಿನಲ್ಲ ಫಸ್ಟ್ ಇಳ್ಳೆ, ಬೇಕಾದ್ರೆ ಚೆಕ್ ಮಾಡ್ರಿ. ತಗೊಳ್ರಿ, ನಿಮ್ ಮೊಬೈಲ್ ಬ್ಯಾಟ್ರಿ ಲೋ ಅಂತ ತೋರಿಸಿ ಚಾರ್ಜಿಗೆ ಹಾಕ್ರಿ. ತಗೊಳಪ್ಪ, ಬ್ಯಾಟ್ರಿ ಲೋ ಅಂತ ತೋರ್ಸುತ್ತೆ. ಎಷ್ಟು ಸಾರಿ, ಚಾರ್ಜಿಗೆ ಹಾಕ್ತೀನಿ. ಆಮೇಲೆ ಮತ್ತೆ ಬ್ಯಾಟ್ರಿ ಲೋ. ಎಷ್ಟ್ ಸರಿ ಕೊಡ್ಬೇಕು ಅಂತ ಫಸ್ಟ್ ಚಾರ್ಜಿಗೆ ಹಾಕೋ. ನನ್ಗೂ ಸಾಕಾಗೋಗ್ಬಿಡ್ತು, ನಿನ್ ಕೆಲ್ಸನೇ ಮಾಡ್ಕೊಂಡಿರ್ತೀನಿ. ಕೆಲ್ಸ ಬಿಡು. ಸರಿ ಹಲೋ, ನಾನು ನಿನ್ನ ಹೆಸರು ಬ್ಯಾಟ್ರಿ ಲೋ ಅಂತ ಹಾಕೊಂಡಿದ್ದೀನಿ. ನಿನಗೆ ಎಷ್ಟು ಸತಿ ಹೇಳಿ ನಾನು ಮನೆಗಿದ್ದಾಗ ನನಗೆ ಮಾಡಬೇಡ ಫೋನು, ನನ್ನ ಹೆಂಡತಿ ಇರ್ತಾಳೆ. ಹಾಂ, ಅಷ್ಟು ಗೊತ್ತಾಗಲ್ಲ ನಿನಗೆ. ನಾನು ಏನಂತ ಸಾಯ್ಲಿ, ಇನ್ಮೇಲೆ ಫೋನ್ ಮಾಡಬೇಡ, ಸರಿ? ನನ್ ಮಗನೇ ಬರ್ರ ಕಡೆ ತಗೊಂಡ್ ಕರಿತೀನಿ. ಅದೇ ಯಾವಳ್ಳ ಹತ್ತೆ ನನ್ನ ಅಟ್ಕಳು ಮಗನೇ. ದಿನವೂ ದಿನ ಬಯಸ್ಕೊಂಡ ಏನು ಇಷ್ಟೊಂದು ಟೈಟ್ ಆಯ್ತಲ್ಲ ನಿಮ್ಮಮ್ಮ? 90ಗೆ ಅವಳು 90ಗೆ ಟೈಟ್ ಆಯ್ತಾಳೆ. ವಾ, ಇಷ್ಟರ ಮಟ್ಟಿಗೆ ಇನ್ನೇನು ಚಾಯ್ಸ್ ಕಿಕ್ ಹೊಡಿಯಕ್ಕಲ್ವಾ? ಯಪ್ಪ, ನನ್ನಷ್ಟು ಕುಡ್ದು ಬಿಟ್ರೆ ನಿಮ್ಮ ಅಮ್ಮನ ಹುಚ್ಚ ವಹಿಸ್ಬಿಡ್ತೀನಿ. ಹುಚ್ಚ ವಹಿಸ್ತೀವಿ ಮತ್ತು ವಹಿಸೀಗ ಎಲ್ಲಿ ನಾನೇ ಕುಡ್ದಿರೋದು ಹೇಳಿದ ಹೊತ್ತಿಗೆ ಒಂದು ಪೆಕ್ ಕುಡ್ದು ಒಂದು ಪೆಕ್ ಕುಡ್ದೀನಿ. ಮತ್ತರ ಕೇಳಿದ್ದೀನಿ. ಹಾಂ, ಅದು ಕುಡ್ದಿರೋದು ಉಳಿದ ವಾಕ್ ಮಾಡ್ತಾ ಇದ್ದೀನಿ. ವಾ, ನುಂಗ್ದ ಮಾತ್ರ. ಯಾಕ್ರಿ ಬೇಜಾರಲ್ಲಿದ್ದೀರಾ? ಅಲ್ಲ ಕಣೆ, ನಮ್ಮ ಮಕ್ಕಳು ನಿನಗೆ ಏನೇ ಮಾಡಿದ್ರು? ಯಾಕಿರಿ? ನನ್ನ ಮೇಲೆ ಇರುವಷ್ಟು ಪ್ರೀತಿ ಆ ಮಕ್ಳ ಮೇಲೆ ಇಲ್ಲಲ್ಲ ನಿನಗೆ? ಅಯ್ಯೋ ಹಾಗೇನಿಲ್ಲ, ಯಾಕೆ ಈ ತರ ಕೇಳ್ತಿದ್ದೀರಾ? ಯಾಕೆನಾ? ನೀನು ಹೊರಗಡೆ ಹೋದಾಗ ಮಕ್ಕಳನ್ನು ಪಕ್ಕದ ಮನೆಯಲ್ಲಿ ಬಿಡ್ತೀಯಲ್ಲ, ಅದೇ ನನ್ನನ್ನು ಯಾಕೆ ಬಿಡಲ್ಲ? ಯಾಕೆ ಬಿಡಲ್ಲ ಹೇಳು? ಪಕ್ಕದ ಮನೇಲಿ ಬಿಡ್ಬೇಕಾ ನಿಮ್ಮನ್ನ? ಹೆಂಗೈತೆ? ಕೋತಿ ಶಾಟ ಇದ್ದಂಗೆ ಏನು ಯಾವನ್ ಹೇಳ್ಕೊಟ್ನೆ ಕಟ್ ಮಾಡ್ಕೊಂತ ಗುಂಜಾಡ್ಬಿಡ್ತೀನಿ ನೋಡು. ಚೆನ್ನಾಗಿರೋ ಜಡೆನೆಲ್ಲ ಹಾಳು ಮಾಡ್ಕೊಂಡು ಹುಡ್ಗಿ ಹೋಯ್ತು, ಮೈಯು ಹೋಯ್ತು. ಯಾಕೆ ನೀ ನಿತ್ಯ ಹೊಡ್ತುಂಬ ತಿಂದಪ್ಪ ಏನ್ ಹಿಂಗಿದ್ಯಾ ತಗೊಂಡಿದ್ದೆ ಅಂತ ಮುಗ್ಸವ್ರೆ. ಊಡಾಡು ಮಾಡೋದಕ್ಕೆ ರಿಸರ್ಚು ನಡ್ಸವ್ರೆ. ಹೆಂಗೆ ಹಾಡಿದರು ಬಾಯಿ ನೋಯ್ತದೆ, ಇನ್ನು ಕೇಳಿದರೆ ಕಿವಿ ಹೋಯ್ತದೆ. ಹೆಂಗೆ ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಎಬ್ಬಸಳ ಧೂಳ. ಹೌದು ಮಾಮ, ಆಕಿಂದ ನೋಡಿ ಎದ್ದದ ನಿಂದ ಕರಿ ಹಾವ. ಇವೇ ರೋಮರ ಹಾವ್ ಬಿಡು ಹಾವ್ಗಾರ. ಹೇಳ್ರಿ, ಎಲ್ಲಾರ ಮುಂದೆ ಹೇಳ್ರಿ. ಈಗ ಅಲ್ಲ, ಇದು ನಮ್ಮ ಮನೆ ವಿಚಾರ. ಎಲ್ಲಾರ ಮುಂದೆ ಯಾಕ? ನಾನು ನೀನು ಕುಂತು ಮಾತಾಡಿ ಬಗೆಹರಿಸ್ಕೊಂಡು. ಅದೆಲ್ಲ ನನ್ಗೆ ಗೊತ್ತಿಲ್ಲ. ಎಲ್ಲಾರು ಮುಂದೆ ಹೇಳಿ ನೀವು ಒಪ್ಕೋಬೇಕೀಗ. ಅದೇನಂದ್ರ, ನಂದು ಈಕಿಕ್ಕಿಂತ ಮೊದಲ ಇನ್ನೊಬ್ಬಕಿ ಜೋಡಿ ಮದುವೆ ಆಗಿತ್ತು.
ಆಕಿಗೆ 2 ಮಕ್ಳು ಅದಾವ. ಆಕಿ ಜೋಡಿ ನಾನು ಸಂಸಾರ ಮಾಡಾಕತ್ತೇನೆ. ಹಂಗಂತ ಹೇಳಿ ಈಕಿಗೆ ನಿನ್ ಕನಸು ಬಿದ್ದಿತ್ತಂತ. ಅದಕ್ಕೆ ಎಲ್ಲಾರ ಮುಂದ್ ಸಾರಿ ಕೇಳ ಅಂತ ಹೇಳಾಕತ್ತಾಳ ನನಗ. ಸಾರಿ, ನಾ ಮೊದ್ಲೇ ಮಾತ್ ನಿನ್ ಕನಸ್ನ್ಯಾಗ ಬರ್ಬಾರ್ದಾಗಿತ್ತ. ಕನಸ್ನ್ಯಾಗ ಬಂದ್ರು ಮದ್ವಿ ಮಾಡ್ಕೋಬಾರ್ದಾಗಿತ್ತು, ಮಕ್ಳ ಮಾಡ್ಕೋಬಾರ್ದಾಗಿತ್ತು. ಇನ್ನೊಮ್ಮೆ ನಾನು ನಿನ್ ಕನಸ್ನ್ಯಾಗ ಬರುದಿಲ್ಲ. ಸಾರಿ, ಸಾರಿ ಅಂದ್ರ ಸಾರಿ. ನಂದು ಮೊಬೈಲ್ ಸರ್ವಿಸ್ ಕೊಟ್ಟಿದ್ದೀನಿ, ಅಲ್ಲಿವರೆಗೂ ನಮ್ಮ ತಾತನ ಮೊಬೈಲ್ ಯೂಸ್ ಮಾಡ್ತೀನಿ. ಯಾರೋ ವಾಟ್ಸಪ್ ಅಲ್ಲಿ ವಿಡಿಯೋ ಎಲ್ಲ ಕಳ್ಸೋರೆ. ಕಾಲೇಜ್ ಚಿಕ್ರೀನಾ ನೋಡೋಣ. ಪಾಪ ಅಜ್ಜಿಗೆ ಗೊತ್ತಿಲ್ಲ ಅನ್ಸುತ್ತೆ, ಒಂದು ವಾಯ್ಸ್ ನೋಟ್ ಕಳಿಸ್ಬಿಡೋಣ. ಅಜ್ಜಿ, ಸಾರಿ, ನಮ್ಮ ತಾತ ಹೋದ್ ತಿಂಗ್ಲೇನೆ ತಿರ್ಕೊಂಬಿಟ್ರು. ಇನ್ಮೇಲೆ ಆಡಿಯೋ ವಿಡಿಯೋ ಎಲ್ಲ ಕಳಿಸ್ಬೇಡಿ. ಓಕೆ, ಬಾಯ್ ಬಾಯ್, ಟಾಟಾ. ತಾತ ಕಲೆಗಾರನೇ. ಕ್ಯಾ ಸಾಬ್, ಫುಲ್ ಸುಸ್ತಾಗಿ ಕೂತಿದ್ರಿ, ಮಲ್ಕೋಬೇಡಿ. ಕಾಟನ್ ಪೇಟೆ ಕಾಲ್ ಸೂಪ್ ಹೇಳ್ದಿನಿ, ಬರ್ತಾ ಐತೆ. ಏನು ಕಾಟನ್ ಪೇಟೆ ಕಾಲ್ ಸೂಪ? ಬೇಗ ತರ್ಸೋ. ಅದು ಬಜೆಟ್ ಯಾಕೆ? 3 ತಾಸು ಓದಿದ್ರಿ, ಅಷ್ಟೆಲ್ಲ ಬೇಕಿತ್ತಾ? ಅದೇನಂದ್ರೆ ಕಡಿಮೆ ಟೈಮಲ್ಲಿ ಓದಿದ್ರೆ ಬಜೆಟ್ ನಲ್ಲಿ ಏನಿಲ್ಲ ಅಂತ ಬೇಗ ಗೊತ್ತಾಗತ್ತೆ. ಹಂಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡೆ. 3.25 ತಾಸು ಬಜೆಟ್ ಅಂದ ತಕ್ಷಣ ಎಲ್ರೂ ಸ್ವಲ್ಪ ಸುಮ್ನಾಗ್ತಾರೆ. ಹೆಂಗೆ? ನಿಮ್ ತರ ಜನರ ಕಣ್ಣಿಗೆ ಮಣ್ಣೆರ್ಚೋರು ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಎಲ್ಲೂ ಇಲ್ಲ ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಕಣೋ ಜಮೀರ್. ನೀನು ಒಬ್ನೇ ನೋಡು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಆಮೇಲೆ ಆ ಕಾಲ್ ಸೂಪ್ದು ಏನಾಯ್ತು ಕೇಳೋ. ಅರೆ ಇಸ್ಕಿ, ಇಷ್ಟೊತ್ತಿಗೆ ಬರ್ಬೇಕಿತ್ತು. ನಮ್ದು ಅತಾವುಲ್ಲಾಕಿ ಬೇಟಾ ರೆಹಮತುಲ್ಲಾಗೆ ಹೇಳಿದ್ದೆ, ಕಾಲ್ ಮಾಡ್ತೀನಿ ರೀ. ಏ ರೆಹಮತುಲ್ಲಾ, ಕಹಾ ಹೇ ರೇ ತು? ಕಾಲ್ ಸೂಪ್ ಕಿಧರ್ ಹೇ? भैया वो खाल सूप तुम्हारा गवर्नमेंट की बजट और ಪ್ರಣಾಳಿಕೆ ಜೈಸಾ ಕಾಗದದಲ್ಲೇ ಇರುತ್ತೆ, ಅನುಷ್ಠಾನ ಆಗೋಲ್ಲ. ಅದು ಬಂದಂಗೆ ನೀವು ಕುಡ್ದಂಗೆ. ಬಾಯ್ ಬಾಯ್. ಅಣ್ಣ, ಅಮ್ಮ, ತಾಯಿ. ಬರ್ರ ಬಿಡ, ನಾವು ಅದಕ್ಕೆ ಕೆಲ್ಸಕ್ಕೆ ಹೋಯ್ತಾ. ಮಗ ಏನ್ ಮಾಡ್ತಿದ್ದೀರಿ? ಬರ ಬಡ್ಡಾವೆ. ನಮ್ಮ ರಾಜ್ಯ ದಿವಾಳಿ ಹತ್ತು ಸಾಕ್ತಿದೆ. ಕರ್ನಾಟಕ ಹೆಡ್ಡಿಂಗ್ ಫಾರ್ ಡಿಸಾಸ್ಟರ್. ಆಮೇಲೆ ಇದನ್ನ ನಾನು ಹೇಳ್ತಿಲ್ಲಪ್ಪ, ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣವರು ಅದು ಕೂಡ ಬಿಡಿಸಿ ₹1 ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರೋ ಪಿಕ್ಚರ್ ಪ್ರಕಾರದಲ್ಲಿ 20 ಪೈಸೆನ ಸಾಲ ಮತ್ತು ಬಡ್ಡಿಗೆ ಕೊಡ್ತಾ ಇದ್ದೀರಿ. 20 ಪೈಸಾ ₹1. ಅದರ್ ಜನರಲ್ ಸರ್ವಿಸಸ್ಗೆ 18 ಪೈಸಾ. ಅದರ್ ಜನರಲ್ ಸರ್ವಿಸಸ್ ಅಂದ್ರೆ ಬೇರೆ ಪಿಂಚಣಿಗಳು, ಡ್ಯಾಶು ಕೆಲವು ಸಂಬಳಗಳು, ಈ ತರ ಎಲ್ಲವೂ ಬರ್ಬೋದು ಅದರಲ್ಲಿ. ಅದರ್ ಎಕನಾಮಿಕ್ ಸರ್ವಿಸಸ್ ಒಂದು 14 ಪೈಸಾ. ಅದು ಎಗೈನ್ ಸಾಲ, ಗ್ರಾಂಟು, ರಿವರ್ಸ್, ವಾಪಸ್ ಕೊಡೋದು, ಲೋ ಇದರಲ್ಲಿರೋದು ಅದೆಲ್ಲ ವಾಪಸ್ಸು ಎಲ್ಲ ಸೇರಿದ್ರೆ 52 ಪೈಸಾ ಆಯ್ತು. ಕೈಯಲ್ಲಿರೋದು ನಿಮ್ಮ ಹತ್ರ 48 ಪೈಸಾ. 48 ಪೈಸದಲ್ಲಿ 15 ಪೈಸಾ ಸೋಷಿಯಲ್ ವೆಲ್ಫೇರ್ಗೂ, ಎಜುಕೇಶನ್ಗೂ 10 ಪೈಸಾ ಹಾಕಿದ್ರೆ 25 ಪೈಸಾ ಎಗರೋಯ್ತು. ಅದರಲ್ಲೂ ಈಗ ಎಜುಕೇಶನ್ ಅಲ್ಲಿ 10 ಪೈಸೆ 6 ಪೈಸಾ ಸಂಬಳಕ್ಕೆ ಹೋಗುತ್ತೆ. ರೂಮ್ ಕಟ್ಟಕ್ ಜಾಗ ಇಲ್ಲ, ಬಣ್ಣ ಹೊಡೆಯಕ್ ಜಾಗ ಇಲ್ಲ, ತೆರಿಗೆನಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅನ್ನೋದು ಬೋಗಸ್ಸು. ಸಾಲದಲ್ಲಿ ಹೊಸ ವೈಟ್ ಟ್ಯಾಪಿಂಗು, ಬಾಕಿ 38,000 ಕೋಟಿ ಲೆಕ್ಕಾಚಾರ ನಿಮ್ದು ಆಲ್ಮೋಸ್ಟ್. ಯಾರು ಕೊಡೋರು ಅದನ್ನ? ಆ ಬಾಕಿ ಇಲ್ಲ, ಗ್ಯಾರಂಟಿಗಳ ಬಾಕಿ ಇಲ್ಲ, ಸಣ್ಣ ಯೋಜನೆಗಳ ಬಾಕಿ ಇಲ್ಲ, ಹೊಸ ಯೋಜನೆ ದುಡ್ಡಿಲ್ಲ. ಸಾಲ ಮಾಡು, ಹೊಸ ಯೋಜನೆ ಮಾಡು. ಆ ಹೊಸ ಯೋಜನೆಯಲ್ಲಿ ಇರೋದೇ 42 ಪೈಸಾ ನಿಮ್ ಕೈಯಲ್ಲಿ. ಅದರಲ್ಲಿ 40% 60% ಅದೇ ಗೊತ್ತಾಯ್ತಾ? ಅದು ಹೋಗುತ್ತೆ. ಅದ್ರೊಳಗಡೆ ಅವ್ನು ಕೆಲಸ ಮಾಡ್ತಾನಂತೆ. ಹಿಂಗಾದ್ರೆ ಹೆಂಗ್ರಿ ಉದ್ದಾರ? ಕರ್ನಾಟಕ ಇಸ್ ಹೆಡಿಂಗ್ ಫಾರ್ ಎ ಡಿಸಾಸ್ಟರ್. ನೀವು ಹಿಂಗೆ ಮಾಡ್ಕೊಂಡು ಹೋದ್ರೆ ಫೈನಾನ್ಷಿಯಲಿ ಹೇಳ್ತಿದ್ನಿ, ಪೊಲಿಟಿಕಲಿ ಏನಾದ್ರು ಮಾಡ್ಕೊಂಡು ಹಾಳಾಗಿ ಹೋಗಿ. ಯಾವನೋ ರಂಗಣ್ಣ ಗಂಧ ಭಕ್ತ ಅಂದಿದ್ದು.